ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಒಬ್ಬ ಆಂಟಿ ಫೋನ್ ಮಾಡಿ ಏನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಕ್ಕೆ ನಿಮ್ಮ ಮನೇಲಿ ಜಗಳ ಆಯ್ತಂತಲ್ಲ, ಮತ್ತು ಯಾವಾಗ ವಿಡಿಯೋ ಮಾಡೋಕೆ ಕೂತ್ರು ನಿಮ್ಮ ಗಂಡ ಗಲಾಟೆ ಮಾಡ್ತಾರಂತ ಅಂತ ಹೇಳ್ಬಿಟ್ಟು ಆಂಟಿ ಅಂತು. ನನಗೆ ಆವತ್ತಿಂದ ಮನಸ್ಸೇ ಬೇಜಾರಾಗಿತ್ತು. ನೋಡಿ, ನಾವು ಯಾವುದೇ ಗಲಾಟೆನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ನಮ್ಮವರು ತುಂಬ ಸಪೋರ್ಟ್ ಸಹ ಮಾಡ್ತಾರೆ. ಆಂಟಿ ಏನಂತಂದರೆ, ಇಷ್ಟೆಲ್ಲ ಓದ್ಕೊಂಡು ಕಾಲೇಜಲ್ಲಿ ಪಾಠ ಮಾಡಿದಷ್ಟು ಈಸಿ ಅಲ್ಲ ವಿಡಿಯೋ ಮಾಡೋದು. ಏನು ನೀನು ಮಾಡಿದ ತಕ್ಷಣ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಬಿಡ್ತಾರೆ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನೆಲ್ಲ ನೀನು ಫೇಸ್ಬುಕ್ಗೆ, ಯೂಟ್ಯೂಬ್ಗೆ ಹಾಕೋದ್ರಿಂದ ನಿನ್ಗೆ ಏನು ಸಿಗುತ್ತೆ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ನಾನು ಅವ್ರ ವಯಸ್ಸಿಗೆ ಬೆಲೆ ಕೊಟ್ಟು ನಾನು ಅವ್ರಿಗೇನು ರಿಪ್ಲೈ ಮಾಡಲಿಲ್ಲ, ಸರಿ ಅಂತ ಸುಮ್ಮನಾದೆ. ನಾನು ಇದೇ ವಿಚಾರನ ನಮ್ಮವ್ರ ಹತ್ರ ಹಂಚ್ಕೊಂಡೆ. ಅದಕ್ಕೆ ಅವರು ತುಂಬ ನಗ್ತಾಯಿದ್ರು. ನೋಡಮ್ಮ, ಇಷ್ಟು ಓದ್ಕೊಂಡಿರೋಳು ನೀನು, 21ನೇ ಶತಮಾನದಲ್ಲಿದ್ದೀವಿ, ನಿನ್ಗೇನು ಅನಿಸುತ್ತೋ ನೀನು ಅದನ್ನು ಮಾಡು. ಓದ್ಕೊಂಡಿದ್ದೀವಿ ಅನ್ನೋ ತಕ್ಷಣವೇ ನಿಮಗೇನೋ ಒಂದು ಕಿರೀಟ ಇಲ್ಲ ಅದನ್ನೇ ಗೌರ್ಮೆಂಟ್ ಜಾಬನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ಈಗ ಪಾಪನ ಬಿಟ್ಟು ನೀನು ಆಚೆ ಎಲ್ಲೋ ಹೋಗೋಕ್ಕಾಗಲ್ಲ. ಸೊ ನೀನೇನೋ ಒಂದು ಕ್ರಿಯೇಟಿವಿಟಿಯಾಗಿ ಮಾಡಬೇಕು ಅಂತ ಮಾಡ್ತಾ ಇದೆಯಾ, ನಿನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ಹೇಳ್ಬಿಟ್ಟು ಅವರಂದರು. ಆದರೂ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಾಯಿತ್ತು. ಯಾಕೆಂದರೆ ಬ್ಯಾಡ್ ಕಮೆಂಟ್ಸ್ ಅನ್ನೋದಕ್ಕಿಂತ ಇಷ್ಟೆಲ್ಲ ಓದ್ಕೊಂಡು ಏನು ನೀನು ಈ ಥರ ವಿಡಿಯೋ ಮಾಡ್ತೀಯಾ ಅಂತ ನನ್ನ ತುಂಬ ಕ್ಲೋಸ್ ಸರ್ಕಲ್ಲೇ ತುಂಬ ಅಂದಿದ್ದಾರೆ. ಬಟ್ ನೋಡಿ, ನನಗೇನು ಅನಿಸುತ್ತೋ, ನನಗೇನು ಇಷ್ಟನೋ ನಾನು ಅದನ್ನೇ ಮಾಡ್ತೀನಿ. ಏನಂತೀರಾ?